ಹಾಯ್ ಫ್ರೆಂಡ್ಸ್, ಕನ್ನಡ ನ್ಯೂಸ್ ಬೋರ್ಡ್ಗೆ ಸ್ವಾಗತ. ಇವಾಗ ನೀವೇನಾದ್ರು ಸ್ಮಾರ್ಟ್ ಫೋನ್ ನ ಬೈ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಇಲ್ಲಿ ಒಂದು ಒಳ್ಳೆ ಅವಕಾಶ ಇದೆ. ಏನು ಅಂತಂದ್ರೆ ಇವಾಗ ನೀವು ನೋಡಿರ್ಬೋದು, ಅಮೆಝಾನ್ ಅವರು ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಅಂತ ಸ್ಟಾರ್ಟ್ ಮಾಡ್ತಾ ಇದಾರೆ. ಅದು ಇದೇ ತಿಂಗಳು ಅಕ್ಟೋಬರ್ 17ನೇ ತಾರೀಕೆ ಶುರು ಆಗುತ್ತೆ. ನೀವೇನಾದ್ರೂ ಅಮೆಝಾನ್ ಪ್ರೈಮ್ ಮೆಂಬರ್ ಆಗಿತ್ತು ಅಂತಂದ್ರೆ ನಿಮ್ಗೆ ಅಕ್ಟೋಬರ್ 16ನೇ ತಾರೀಕಿಂದಲೇ ಶುರು ಆಗುತ್ತೆ. ಅದು ಇದೇ ತಿಂಗಳು ಅಂತಾನೆ ಹೇಳ್ಬೋದು. ಇವಾಗ ನೀವು ಏನಾದ್ರೂ 15,000 ರೂಪಾಯಿ ಒಳಗೆ ಯಾವ್ದಾದ್ರು ಸ್ಮಾರ್ಟ್ ಫೋನ್ ಬೈ ಮಾಡ್ತೀರಾ ಅಂತಂದ್ರೆ ನಾನು ನಿಮ್ಗೆ ಈ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಅಲ್ಲಿ ಯಾವ ಆಫರ್ ಇದೆ ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಬನ್ನಿ, ನಾನು ಮಂಜುನಾಥ್, ಕನ್ನಡ ನ್ಯೂಸ್ ಬೋರ್ಡ್ ಇಂದ. ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಅಲ್ಲಿ ನೀವು ಸ್ಮಾರ್ಟ್ ಫೋನ್ ಬೈ ಮಾಡ್ತೀರಾ ಅಂತಂದ್ರೆ ತುಂಬಾ ಒಳ್ಳೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತ ಅಂದ್ರೆ ಈ ಸೇಲ್ ಅಲ್ಲಿ ಸ್ಮಾರ್ಟ್ ಫೋನ್ ಬೆಲೆ ಇಳಿಕೆ ಮಾಡೋದಷ್ಟೇ ಅಲ್ಲ, ನಿಮ್ಗೆ ಈ ಸೇಲ್ ಅಲ್ಲಿ ಆಫರ್ಸ್ ಕೂಡ ಕೊಡ್ತಾ ಇದ್ದಾರೆ. ಇವಾಗ ಏನೇನ್ ಆಫರ್ ಅಂತ ಅಂದ್ರೆ, ಇವಾಗ ನಿಮ್ಮ ಹತ್ರ ಏನಾದ್ರು ಹಳೆ ಸ್ಮಾರ್ಟ್ ಫೋನ್ ಇತ್ತು ಅಂತಂದ್ರೆ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೊಬಹುದು. ಅಂಡ್ ದೆನ್ ನೆಕ್ಸ್ಟ್ ಹೇಳ್ಬೇಕು ಅಂತಂದ್ರೆ, ಇವಾಗ ನಿಮ್ಮ ಹತ್ರ ಏನಾದ್ರು ದುಡ್ಡು ಇಲ್ಲ ಅಂತಂದ್ರೆ ಇವಾಗ ನೋ ಕಾಸ್ಟ್ EMI ಕೂಡ ಕೊಡ್ತಾ ಇದಾರೆ. ಅಂಡ್ ದೆನ್ ಇದರಲ್ಲಿ ನಿಮ್ಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದಾರೆ. ನಿಮ್ಮ ಹತ್ರ ಏನಾದ್ರು HDFC ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇತ್ತು ಅಂತಂದ್ರೆ ನಿಮ್ಗೆ 10% ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ಈ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಅಲ್ಲಿ ಕೊಡ್ತಾ ಇದಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ಏನಾದ್ರು 10,000 ರಿಂದ 15,000 ರೂಪಾಯಿ ಒಳಗೆ ನೀವೇನಾದ್ರು ಸ್ಮಾರ್ಟ್ ಫೋನ್ ಹುಡುಕ್ತಾ ಇದ್ದೀರಾ ಅಂತ ಅಂದ್ರೆ ಇವಾಗ ನಾನು ನಿಮ್ಗೆ ಈ 10,000 ರಿಂದ 15,000 ರೂಪಾಯಿ ಒಳಗೆ ಯಾವೆಲ್ಲ ಸ್ಮಾರ್ಟ್ ಫೋನ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಾನು ಮೊದಲಿಗೆ ತಿಳಿಸ್ಕೊಡ್ತಾ ಇರೋದು ರೆಡ್ಮಿ ನೋಟ್ 9 ಸ್ಮಾರ್ಟ್ ಫೋನ್. ರೆಡ್ಮಿ ನೋಟ್ 9 ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಈ ರೆಡ್ಮಿ ನೋಟ್ 9 ಸ್ಮಾರ್ಟ್ ಫೋನ್ ಬ್ಯಾಕ್ ಸೈಡ್ ಅಲ್ಲಿ 48 ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅಂಡ್ ದೆನ್ ಫ್ರಂಟ್ ಅಲ್ಲಿ 13 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾನ ಅಳವಡಿಸಿದ್ದಾರೆ. ದೆನ್ ನೆಕ್ಸ್ಟ್ ಈ ಫೋನ್ ನ ಡಿಸ್ಪ್ಲೇ ಸೈಜ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಫೋನ್ ನ ಡಿಸ್ಪ್ಲೇ ಸೈಜ್ ಬಂದು 6.53 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಆಗಿದೆ. ಅಂಡ್ ದೆನ್ ಇದ್ರ ರೆಸೊಲ್ಯೂಷನ್ ಹೇಳ್ಬೇಕು ಅಂತಂದ್ರೆ 2340 x 1080 ಪಿಕ್ಸೆಲ್ ರೆಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಇದರಲ್ಲಿ ಮೆಮೊರಿ ಸೈಜ್ ಬಂದು ನಿಮಗೆ 4GB ರ್ಯಾಮ್ ಮತ್ತೆ 64GB ಇಂಟರ್ನಲ್ ಮೆಮೊರಿ ಕೊಟ್ಟಿರ್ತಾರೆ. ಅಪ್ ಟು ನಿಮಗೆ 512GB ವರೆಗೂ ಎಕ್ಸ್ಪೆಂಡಬಲ್ ಮೆಮೊರಿ ಕೊಟ್ಟಿರ್ತಾರೆ. ಮೀನ್ಸ್ ಮೆಮೊರಿ ಕಾರ್ಡ್ ನಿಮ್ಗೆ ಅಪ್ ಟು 512GB ವರೆಗೂ ಹಾಕ್ಬೋದು. ಅಂಡ್ ದೆನ್ ಈ ಫೋನ್ ರನ್ ಆಗ್ತಾ ಇರೋದು ಆಂಡ್ರಾಯ್ಡ್ ವರ್ಷನ್ 10 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಅಂತಾನೆ ಹೇಳ್ಬೋದು. ದ ನೆಕ್ಸ್ಟ್ ಪ್ರೊಸೆಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಸ್ಮಾರ್ಟ್ ಫೋನ್ ಅಲ್ಲಿ ಯಾವ ಪ್ರೊಸೆಸರ್ ಅಳವಡಿಸಿದ್ದಾರೆ ಅಂತಂದ್ರೆ Helio G85 ಆಕ್ಟೋಕೋರ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ದೆನ್ ನೆಕ್ಸ್ಟ್ ಇದ್ರ ಬ್ಯಾಟರಿ ಕೆಪಾಸಿಟಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ 5020 ಮಿಲಿ ಆಂಪಿಯರ್ ಅವರ್ ಲಿಥಿಯಂ ಪಾಲಿಮರ್ ಬ್ಯಾಟರಿ ಅಂತಾನೆ ಹೇಳ್ಬೋದು. ದೆನ್ ನೆಕ್ಸ್ಟ್ ಇದ್ರ ಪ್ರೈಸ್ ನೀವು ಇವಾಗ ಕೇಳ್ಬೋದು. ರೆಡ್ಮಿ ನೋಟ್ 9 ನ MRP ಬೆಲೆ ಬಂದು 14,999 ರೂಪಾಯಿ ಆಗಿದೆ. ಆದ್ರೆ ಇವಾಗ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಅಲ್ಲಿ ನಿಮಗೆ ರೆಡ್ಮಿ ನೋಟ್ 9 ಸ್ಮಾರ್ಟ್ ಫೋನ್ ನ ಬೆಲೆ ಬಂದು ನಿಮಗೆ 10,999 ರೂಪಾಯಿಗೆ ಸಿಗುತ್ತೆ. ಇದೊಂದು ಬೆಸ್ಟ್ ಆಫರ್ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ಯಾವ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ರೆಡ್ಮಿ ನೋಟ್ 8 ಸ್ಮಾರ್ಟ್ ಫೋನ್ ಬಗ್ಗೆ. ರೆಡ್ಮಿ ನೋಟ್ 8 ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಫೋನ್ ರನ್ ಆಗ್ತಾ ಇರೋದು ಆಂಡ್ರಾಯ್ಡ್ ಪೈ ಅಲ್ಲಿ, ಮೀನ್ಸ್ ಆಂಡ್ರಾಯ್ಡ್ ವರ್ಷನ್ 9 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಈ ಫೋನು ರನ್ ಆಗ್ತಾ ಇರೋದು. ಅಂಡ್ ದೆನ್ ಈ ಫೋನ್ ಅಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 665 ಆಕ್ಟೋಕೋರ್ ಪ್ರೊಸೆಸರ್ ನ ಅಳವಡಿಸಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಈ ಫೋನ್ ನ ಬ್ಯಾಟರಿ ಕೆಪಾಸಿಟಿ ಬಂದು 4000 mAh ಆಗಿದೆ. ದೆನ್ ನೆಕ್ಸ್ಟ್ ಮೆಮೊರಿ ಮತ್ತೆ ಸ್ಟೋರೇಜ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಫೋನ್ ನ ರ್ಯಾಮ್ ಸೈಜ್ ಬಂದು 4GB ಆಗಿದೆ. ಅಂಡ್ ದೆನ್ ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಬಂದು 64GB ಕೊಟ್ಟಿರ್ತಾರೆ. ದೆನ್ ನೆಕ್ಸ್ಟ್ ಎಕ್ಸ್ಪ್ಯಾಂಡಬಲ್ ಮೆಮೊರಿ ಬಂದು 512GB ಕೊಟ್ಟಿರ್ತಾರೆ ಅಂತಾನೆ ಹೇಳ್ಬೋದು. ದೆನ್ ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಫೋನ್ ನ ಬ್ಯಾಕ್ ಸೈಡ್ ಅಲ್ಲಿ ರೇರ್ ಕ್ಯಾಮ್ರಾ ಕೊಟ್ಟಿರ್ತಾರೆ. ಅದು 48 ಮೆಗಾ ಪಿಕ್ಸೆಲ್ ಎ ಕ್ವಾಡ್ ಕ್ಯಾಮ್ರಾ. ದೆನ್ ನೆಕ್ಸ್ಟ್ ಫ್ರಂಟ್ ಅಲ್ಲಿ 13 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಅಳವಡಿಸಿರ್ತಾರೆ. ದೆನ್ ಡಿಸ್ಪ್ಲೇ ಸೈಜ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ರೆಡ್ಮಿ ನೋಟ್ 8 ಸ್ಮಾರ್ಟ್ ಫೋನ್ ನ ಡಿಸ್ಪ್ಲೇ ಸೈಜ್ ಬಂದು 6.3 ಇಂಚ್ IPS LCD ಡಿಸ್ಪ್ಲೇ ಕೊಟ್ಟಿರ್ತಾರೆ. ದೆನ್ ರೆಸೊಲ್ಯೂಷನ್ ಹೇಳ್ಬೇಕು ಅಂತಂದ್ರೆ ಇದರಲ್ಲಿ 2280 x 1080 ಪಿಕ್ಸೆಲ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ನೀವು ಕೇಳ್ಬೋದು ಇದ್ರ ಬೆಲೆ ಎಷ್ಟು ಅಂತ. ರೆಡ್ಮಿ ನೋಟ್ 8 ಸ್ಮಾರ್ಟ್ ಫೋನ್ ನ ಬೆಲೆ ಬಂದು 12,999 ರೂಪಾಯಿ ಆಗಿದೆ. ಆದ್ರೆ ಈ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಅಲ್ಲಿ 11,499 ರೂಪಾಯಿಗೆ ಈ ಸ್ಮಾರ್ಟ್ ಫೋನ್ ನಿಮಗೆ ಲಭ್ಯವಾಗಿರುತ್ತೆ. ನಾನು ನೆಕ್ಸ್ಟ್ ಯಾವ ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಅದು 15,000 ರೂಪಾಯಿ ಒಳಗಿರೋದು ರೆಡ್ಮಿ ನೋಟ್ 9 ಪ್ರೋ. ಇವಾಗ ನೀವು ಕೇಳ್ಬೋದು, ರೆಡ್ಮಿ ನೋಟ್ 9 ಪ್ರೋ ಈ ರೀಸೆಂಟ್ ಆಗಿ ತಾನೇ ಲಾಂಚ್ ಆಗಿರೋದು, ಅಷ್ಟು ಕಡಿಮೆಗೆ ಸಿಗುತ್ತಾ ಅಂತ. ಖಂಡಿತವಾಗ್ಲೂ ನಿಮಗೆ 15,000 ರೂಪಾಯಿ ಒಳಗೆ ರೆಡ್ಮಿ ನೋಟ್ 9 ಪ್ರೋ ಸ್ಮಾರ್ಟ್ ಫೋನ್ ಸಿಗುತ್ತೆ. ರೆಡ್ಮಿ ನೋಟ್ 9 ಪ್ರೋ ಸ್ಮಾರ್ಟ್ ಫೋನ್ ಬಗ್ಗೆ ಫಸ್ಟ್ ತಿಳಿಸಿ ಅದ್ರ ಬೆಲೆ ಎಷ್ಟು ಅಂತ ನಾನು ನಿಮಗೆ ತಿಳಿಸ್ತೀನಿ. ರೆಡ್ಮಿ ನೋಟ್ 9 ಪ್ರೋ ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಫೋನ್ ನ ಡಿಸ್ಪ್ಲೇ ಸೈಜ್ ಬಂದು 6.67 ಇಂಚ್ ಆಗಿರುತ್ತೆ. ಅದು ಫುಲ್ HD ಪ್ಲಸ್ ಫುಲ್ ಸ್ಕ್ರೀನ್ ಡಾಟ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ರೇರ್ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದರಲ್ಲಿ 48 ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ಕೊಟ್ಟಿರ್ತಾರೆ. ಹಾಗೆ ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾನು ಕೂಡ
ಕೊಟ್ಟಿರ್ತಾರೆ. ದೆನ್ ನೆಕ್ಸ್ಟ್ ಈ ಫೋನು ರನ್ ಆಗ್ತಾ ಇರೋದು ಆಂಡ್ರಾಯ್ಡ್ ವರ್ಷನ್ 10 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಅಂಡ್ ದೆನ್ ಇದ್ರ ಪ್ರೊಸೆಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದ್ರ ಪ್ರೊಸೆಸರ್ ಬಂದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 720G ಅಂತಾನೆ ಹೇಳ್ಬೋದು. ದೆನ್ ನೆಕ್ಸ್ಟ್ ಇದ್ರ ಮೆಮೊರಿ ಸ್ಟೋರೇಜ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಇದರಲ್ಲಿ ನಿಮಗೆ 64GB ಇಂಟರ್ನಲ್ ಮೆಮೊರಿ ಕೊಟ್ಟಿರ್ತಾರೆ, ಹಾಗೆ 4GB ರ್ಯಾಮ್ ಕೂಡ ಇದರಲ್ಲಿ ಬರುತ್ತೆ. ಈ ಫೋನಲ್ಲಿ ನಿಮಗೆ ಎಕ್ಸ್ಪ್ಯಾಂಡಬಲ್ ಅಪ್ ಟು 512GB ವರೆಗೂ ಇರುತ್ತೆ ವಿತ್ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಅಂತಾನೆ ಹೇಳ್ಬೋದು. ದೆನ್ ನೆಕ್ಸ್ಟ್ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದು 5020 mAh ಬ್ಯಾಟ್ರಿ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ರೆಡ್ಮಿ ನೋಟ್ 9 ಪ್ರೋಲಿ ನಿಮಗೆ ಬಿಲ್ಟ್ ಇನ್ ಅಲೆಕ್ಸಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರೆಡ್ಮಿ ನೋಟ್ 9 ಪ್ರೋ ಸ್ಮಾರ್ಟ್ ಫೋನ್ ಏನಾದರೂ ನೀವು ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಅಲ್ಲಿ ಬೈ ಮಾಡ್ತೀರಾ ಅಂತಂದ್ರೆ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ಅದು 15,000 ರೂಪಾಯಿ ಒಳಗೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಎಷ್ಟು ಅಂತ ನೀವು ಇವಾಗ ಯೋಚನೆ ಮಾಡ್ಬೋದು. ರೆಡ್ಮಿ ನೋಟ್ 9 ಪ್ರೋ ಸ್ಮಾರ್ಟ್ ಫೋನ್ ನ MRP ಪ್ರೈಸ್ ಬಂದು ನಿಮಗೆ 16,999 ರೂಪಾಯಿ ಆಗಿದೆ. ಆದ್ರೆ ಈಗ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಅಲ್ಲಿ ನಿಮಗೆ 12,999 ರೂಪಾಯಿಗೆ ಸಿಗುತ್ತೆ. ಫಸ್ಟ್ ಟೈಮ್ ರೆಡ್ಮಿ ಕಂಪ್ನಿಯವರು ಇಷ್ಟು ಕಡಿಮೆ ಬೆಲೆಗೆ ರೆಡ್ಮಿ ನೋಟ್ 9 ಪ್ರೋನ ಕೊಡ್ತಾ ಇದ್ದಾರೆ, ಅದು ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಅಲ್ಲಿ ಅಂತಾನೆ ಹೇಳ್ಬೋದು. ಇವಾಗ ನಿಮಗೆ ರೆಡ್ಮಿ ನೋಟ್ 9 ಪ್ರೋ ಸ್ಮಾರ್ಟ್ ಫೋನ್ 12,999 ರೂಪಾಯಿಗೆ ಸಿಗುತ್ತೆ. ನೆಕ್ಸ್ಟ್ ಯಾವ ಸ್ಮಾರ್ಟ್ ಫೋನ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M21. ಸ್ಯಾಮ್ಸಂಗ್ ಗ್ಯಾಲಕ್ಸಿ M21 ಸ್ಮಾರ್ಟ್ ಫೋನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದು 48 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ಆಗಿರುತ್ತೆ, 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಆಗಿರುತ್ತೆ. ದ ನೆಕ್ಸ್ಟ್ 5 ಮೆಗಾಪಿಕ್ಸೆಲ್ ಡೆಪ್ತ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ದ ನೆಕ್ಸ್ಟ್ ಫ್ರಂಟ್ ಅಲ್ಲಿ ನಿಮಗೆ ಪಂಚೋಲ್ ಕ್ಯಾಮ್ರಾ ಕೊಟ್ಟಿರ್ತಾರೆ, ಅದು 20 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ದ ನೆಕ್ಸ್ಟ್ ಡಿಸ್ಪ್ಲೇ ಸೈಜ್ ಬಂದು ಈ ಫೋನ್ ನ 6.4 ಇಂಚ್ ಆಗಿರುತ್ತೆ, ಅದು ಸೂಪರ್ ಅಮುಲೆಡ್ ಇನ್ಫಿನಿಟಿ ಯು ಕಟ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಇದರಲ್ಲಿ ಡಿಸ್ಪ್ಲೇ ಬಂದು ನಿಮಗೆ ಫುಲ್ HD+ ಅಂತಾನೆ ಹೇಳ್ಬೋದು. ದ ನೆಕ್ಸ್ಟ್ ರೆಸೊಲ್ಯೂಷನ್ ಹೇಳ್ಬೇಕು ಅಂತಂದ್ರೆ ಇದರಲ್ಲಿ 2348 1080 ಪಿಕ್ಸೆಲ್ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಈ ಫೋನ್ ರನ್ ಆಗ್ತಾ ಇರೋದು ಲೇಟೆಸ್ಟ್ ಆಂಡ್ರಾಯ್ಡ್ 10 ಆಪರೇಟಿಂಗ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ದ ನೆಕ್ಸ್ಟ್ ಪ್ರೊಸೆಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದರಲ್ಲಿ ಎಕ್ಸಿನೋಸ್ ಆಕ್ಟೋಕೋರ್ ಪ್ರೊಸೆಸರ್ ನ ಅಳವಡಿಸಿದ್ರೆ. ಅಂಡ್ ದೆನ್ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ M21 ನಿಮಗೆ ಬಂದು 4GB ರ್ಯಾಮ್ ಕೊಟ್ಟಿರ್ತಾರೆ, ಅಂಡ್ ದೆನ್ 64GB ಇಂಟರ್ನಲ್ ಮೆಮೊರಿ ಕೊಟ್ಟಿರ್ತಾರೆ, ಅಪ್ ಟು ನಿಮಗೆ 512GB ಎಕ್ಸ್ಪ್ಯಾಂಡಬಲ್ ಮೆಮೊರಿನ ಇದರಲ್ಲಿ ಅಳವಡಿಸಿದ್ರೆ. ಅಂಡ್ ದೆನ್ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂತಂದ್ರೆ ಇದರಲ್ಲಿ 6000 mAh ಬ್ಯಾಟ್ರಿ ಕೂಡ ಅಳವಡಿಸಿದ್ರೆ. ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M21 ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಈ ಸ್ಮಾರ್ಟ್ ಫೋನ್ ನಿಮ್ಗೆ ಎಷ್ಟಕ್ಕೆ ಸಿಗ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ M21 ನಿಮ್ಗೆ ಅಮೆಝಾನ್ ಗ್ರೇಟ್ ಇಂಡಿಯಾ ಸೇಲ್ ಅಲ್ಲಿ ಸ್ಟಾರ್ಟಿಂಗ್ 12,999 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಾನು ನಿಮಗೆ 15,000 ರೂಪಾಯಿ ಒಳಗೆ ಯಾವ ಸ್ಮಾರ್ಟ್ ಫೋನ್ ನೋಕಿಯಾದಲ್ಲಿ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಕಿಯಾ ಸ್ಮಾರ್ಟ್ ಫೋನ್ ಅಲ್ಲಿ ನೀವೇನಾದ್ರೂ 15,000 ರೂಪಾಯಿ ಒಳಗೆ ತಗೊಂತಾ ಇದ್ದೀನಿ ಅಂತಂದ್ರೆ ನಿಮಗೆ ನೋಕಿಯಾ 5.3 ಇದೆ. ನೋಕಿಯಾ 5.3 ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಫೋನ್ ನ ಡಿಸ್ಪ್ಲೇ ಸೈಜ್ ಬಂದು 6.55 ಇಂಚ್ HD+ ಸ್ಕ್ರೀನ್ ಆಗಿರುತ್ತೆ. ಅಂಡ್ ದೆನ್ ಈ ಫೋನ್ ನ ಬ್ಯಾಟರಿ ಕೆಪಾಸಿಟಿ ಬಂದು 4000 mAh ಆಗಿದೆ. ಇದೊಂದು ಪವರ್ಫುಲ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು, ಬಿಕಾಸ್ ಇದರಲ್ಲಿ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 665 ಪ್ರೊಸೆಸರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ದೆನ್ ಡಿಸ್ಪ್ಲೇ ಸೈಜ್ ಬಂದು 6.55 ಇಂಚ್ HD+ ಸ್ಕ್ರೀನ್ ಕೂಡ ಇದರಲ್ಲಿ ಅಳವಡಿಸಿದ್ರೆ. ಈ ಫೋನ್ ನಲ್ಲಿ ಏನ್ ಸ್ಪೆಷಾಲಿಟಿ ಅಂತ ಅಂದ್ರೆ ಈ ಫೋನ್ ನ ನೀವೇನಾದ್ರೂ ಫುಲ್ ಬ್ಯಾಟ್ರಿ ಮಾಡಿದಾಗ ನಿಮ್ಗೆ 2 ದಿವಸದವರೆಗೂ ಚಾರ್ಜಿಂಗ್ ಬರುತ್ತೆ. ನೀವು 2 ಡೇಸ್ ವರೆಗೂ ನೀವು ಈ ಸ್ಮಾರ್ಟ್ ಫೋನ್ ನ ಯೂಸ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬೆಲೆ ಎಷ್ಟು ಅಂತ ನೀವು ಇವಾಗ ಕೇಳ್ಬೋದು. ನೋಕಿಯಾ 5.3 ಸ್ಮಾರ್ಟ್ ಫೋನ್ ನ MRP ಪ್ರೈಸ್ ಬಂದು ನಿಮಗೆ 16,599 ರೂಪಾಯಿ ಆಗಿದೆ. ನಿಮಗೆ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಅಲ್ಲಿ ನಿಮಗೆ 12,999 ರೂಪಾಯಿಗೆ ಸಿಗುತ್ತೆ. ನೋಡಿದಲ್ಲ ವೀಕ್ಷಕರೇ, ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಅಲ್ಲಿ 15,000 ರೂಪಾಯಿ ಕೆಳಗಿರೋ ಸ್ಮಾರ್ಟ್ ಫೋನ್ ಯಾವ್ದಾದಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಧನ್ಯವಾದಗಳು.